Hi my dear students, welcome back to my class. Hope everyone are fine. SSLC 2022 ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೋಸ್ಕರ ಈಗ ಆಲ್ರೆಡಿ ನಾನು ಸ್ಕೋರಿಂಗ್ ಪ್ಯಾಕೇಜಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೆಸನ್ ವೈಸ್. ಸೊ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಬೈ ಲೈವ್ ಪ್ರೋಸೆಸ್ ಲೆಸನ್ ಆ್ಯಂಡ್ ಆಲ್ಸೋ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್. ಸೊ ಇವತ್ತಿನ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 3ನಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರುವಂಥ ಲೆಸನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಆ್ಯಂಡ್ ಯು ನೋ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕಂಪ್ಲೀಟ್ ಲೆಸನ್ ನಿಮ್ಮ ಈ ವರ್ಷದ ಬೋರ್ಡ್ ಎಕ್ಸಾಮಿನೇಷನ್ಗೆ ಇನ್ಕ್ಲೂಡ್ ಆಗಿಲ್ಲ. ಇನ್ಸ್ಟೆಡ್ ನೀವು ಅಪ್ ಟು ಅಕರೆನ್ಸ್ ಆಫ್ ಮೆಟಲ್ಸ್ ಈ ಕಾನ್ಸೆಪ್ಟ್ವರೆಗೂ ಓದ್ಕೊಳ್ಬೇಕು. ಆಫ್ಟರ್ ದ ಅಕರೆನ್ಸ್ ಆಫ್ ಮೆಟಲ್ಸ್ ಯಾವುದೇ ಕಾನ್ಸೆಪ್ಟು ಕೂಡ ಈ ಲೆಸನಲ್ಲಿ ಈಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ವ್ಯಾಲ್ಯೂಯೇಷನ್, ಅಂದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಇನ್ಕ್ಲೂಡ್ ಆಗಿಲ್ಲ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ನೋಟಿಫಿಕೇಶನ್ ಆ್ಯಂಡ್ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಎಕ್ಸಾಮ್ಗೆ ನೀವು ಓದ್ಕೊಳ್ಳೇಬೇಕಾದಂಥ 100% ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಈ ಲೆಸನನ್ನು ನೋಡಿದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಮಗೆ ತುಂಬ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್. ಪ್ರತಿ ವರ್ಷ ಕೂಡ ಈ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಬೇಸ್ಡ್ ಆಗಿ ಐದರ್ MCQ ಆರ್ ಸ್ಕಿಲ್ ಬೇಸ್ಡ್ 1 ಮಾರ್ಕ್ ಕ್ವೆಶನ್ಸ್ನ ಕೇಳ್ತಿರ್ತಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಆಲ್ ದ ಫಿಸಿಕಲ್ ಪ್ರಾಪರ್ಟೀಸ್. ಸೊ ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿನ ನೋಡೋದಾದರೆ ಮೆಟಲ್ಸ್ ಆರ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ. ಸಿ, ಯಾವುದೇ ಒಂದು ಮೆಟಲ್ ಆಬ್ಜೆಕ್ಟನ್ನು ಟಚ್ ಮಾಡಿದಾಗ ವಿ ವಿಲ್ ಡೆಫಿನೆಟ್ಲಿ ಫೀಲ್ ದಿಸ್. ಮೆಟಲ್ಸ್ ಆರ್ ಆಬ್ವಿಯಸ್ಲಿ ಹಾರ್ಡ್ ಆ್ಯಂಡ್ ಆಸ್ ದೇ ಆರ್ ಹಾರ್ಡ್ ದೇ ಆರ್ ಸಾಲಿಡ್ ಇನ್ ನೇಚರ್. ಸೊ ಮೆಟಲ್ಸ್ ಆರ್ ಹಾರ್ಡ್ and are also solid in nature. Very, very importantly, you want to understand. So second important physical property is metals are malleable. Malleable andre enu? See, metals can be beaten into thin sheets. So metals na thin sheet age convert maduva property ne malleability. Take an example. Neevu iga hotels ge hogtira, food parcel ಮಾಡಬೇಕಾದ್ರೆ they use aluminum foil covers. ಸೊ ಅಲ್ಯೂಮಿನಿಯಂ ಬೀಯಿಂಗ್ ಅ ಮೆಟಲ್, ಈಗ ಅಲ್ಯೂಮಿನಿಯಂ ಅನ್ನೋದು ಒಂದು ಮೆಟಲ್. ಸೊ ಈ ಅಲ್ಯೂಮಿನಿಯಂ ಮೆಟಲ್ನ ಅವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಸೊ ದಿಸ್ ಪ್ರಾಪರ್ಟಿ ಆಫ್ ಬೀಟಿಂಗ್ ದ ಮೆಟಲ್ಸ್ ಇನ್ ಟು ಥಿನ್ ಶೀಟ್ ಈಸ್ ಕಾಲ್ಡ್ ಆಸ್ ಮ್ಯಾಲಿಯಬಿಲಿಟಿ. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಡೆಫಿನೆಟ್ಲಿ ನೀವು ಎಕ್ಸಾಮಿನೇಷನಲ್ಲಿ ಯಾವುದೇ ಸ್ಕಿಲ್ ಬೇಸ್ಡ್ ಕ್ವೆಶನ್ ಕೊಟ್ಟರು ಕೂಡ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಬಹುದು. So moving to next property, see the metals are ductile. Metals are ductile is the next property. Ductile ಅಥವಾ ductility ಅಂದರೆ ಏನು? See, metals can be drawn into thin wire. So ವೈರ್ನಾಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರಾಪರ್ಟಿನ ನಾವು ಡಕ್ಟಿಲಿಟಿ ಅಥವಾ ಡಕ್ಟೈಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ನೀವು ಎಲೆಕ್ಟ್ರಿಕಲ್ ವೈರ್ಸ್ನ ನೋಡಿರ್ತೀರಾ. ಆ್ಯಂಡ್ ಯಾವುದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಲ್ಲಿ ಕೆಲವೊಂದು ತಂತಿಗಳನ್ನು ಕನೆಕ್ಟ್ ಮಾಡಿರ್ತಾರೆ, ವೈರ್ಸನ್ನು ಕನೆಕ್ಟ್ ಮಾಡಿರ್ತಾರೆ. ಓಕೆ, ಮೆಟಲ್ಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ವೈರ್. ಸೊ ಈ ಮೆಟಲನ್ನು ವೈರ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರಾಪರ್ಟಿನೇ ಡಕ್ಟಿಲಿಟಿ. ಸೊ ದ ಮೆಟಲ್ಸ್ ವಿಚ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್, ದಿಸ್ ಪ್ರಾಪರ್ಟಿ ಆಫ್ ದ ಮೆಟಲ್ ಈಸ್ ಕಾಲ್ಡ್ ಆಸ್ ಡಕ್ಟಿಲಿಟಿ. ಮೂವಿಂಗ್ ಟು ನೆಕ್ಸ್ಟ್ ಪ್ರಾಪರ್ಟಿ, ಲಸ್ಟ್ರಸ್. ಲಸ್ಟ್ರಸ್ ಅಂದರೆ ಏನು? ವಾಟ್ ಇಸ್ ಮೀನ್ ಬೈ ಲಸ್ಟ್ರಸ್? ಸಿ, ವಿ ಆಲ್ ವೇರ್ ಜ್ಯುವೆಲರೀಸ್. ವೈ? Because they have shining property. It may be gold or silver. Gold ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ನಾವು ಜ್ಯುವೆಲರಿ ಪರ್ಪಸ್ಗೆ, ಆರ್ನಮೆಂಟ್ ಪರ್ಪಸ್ಗೆ ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬಿಕಾಸ್ ದೇ ಹ್ಯಾವ್ ದ ಶೈನಿಂಗ್ ಪ್ರಾಪರ್ಟಿ. ಸೊ ಶೈನಿಂಗ್ ಪ್ರಾಪರ್ಟಿ ಆಫ್ ದ ಮೆಟಲ್ ಈಸ್ ಕಾಲ್ಡ್ ಆಸ್ ಲಸ್ಟ್ರಸ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಸೊನಾರಸ್. ಸೊನಾರಸ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ. ಸಿ, ಇದರ ಬೇಸಿಸ್ ಆಗಿ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ನ ಕೇಳ್ಬೋದು. ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ವೈ ಅಂತ ಕೇಳ್ತಾರೆ. ಯಾಕೆ ಸ್ಕೂಲ್ ಬೆಲ್ಸನ್ನ ಮೆಟಲ್ಸಿಂದ ಮಾಡಿದ್ದಾರೆ? ಬಿಕಾಸ್ ದೇ ಹ್ಯಾವ್ ದ ಪ್ರಾಪರ್ಟಿ ಕಾಲ್ಡ್ ಸೊನೋರಸ್ ಆರ್ ದೇ ಆರ್ ಸೊನೋರಸ್ ಇನ್ ನೇಚರ್. ಓಕೆ, ಈ ರೀತಿ ಆನ್ಸರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಮೆಟಲ್ಸ್ ಆರ್ ಸೊನೋರಸ್ ಬಿಕಾಸ್ ದೇ ಕ್ಯಾನ್ ಪ್ರೊಡ್ಯೂಸ್ ದ ಸೌಂಡ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ. And metals are conductors of heat and also they are the good conductors of electricity. Very, very important. So they are good conductors of heat.
ನಾವು ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಎಲ್ಲ ವೆಸಲ್ಸು ಕೂಡ ಪ್ರತಿಯೊಂದು ಕೂಡ ದೇ ಆರ್ ಆಲ್ ಮೇಡ್ ಅಪ್ ಆಫ್ ಮೆಟಲ್ಸ್. ಆ್ಯಂಡ್ ವೆನ್ ವಿ ಕುಕ್ ಸಡನ್ ಆಗಿ ಅದು ಮೆಲ್ಟ್ ಆಗುತ್ತಾ? ನೋ. ವೈ ಇಟ್ ಈಸ್ ಬಿಕಾಸ್ ದೇ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಆ್ಯಂಡ್ even when I talk about electricity, metals conduct electricity. Metals electricity na pass ಮಾಡುವಂತ ಕೆಪಾಸಿಟಿನ ಹೊಂದಿದೆ. So metals are good conductors of heat as well as the good conductors of electricity. So moving to next physical property, metals have high boiling point and also they have high melting point. So they are the good conductors of heat ಅಂತ ಹೇಳಿದೆ. ಸೊ ಯಾವುದೇ ಒಂದು ವೆಸಲನ್ನು ನಾವು ಕುಕ್ ಮಾಡೋಕ್ಕೆ ಯೂಸ್ ಮಾಡಿರುವಂಥದ್ದು ಇಟ್ ಡಸ್ ನಾಟ್ ಮೆಲ್ಟ್ ಸೋ ಈಸಿಲಿ. ಆ ರೀತಿ ಮೆಲ್ಟ್ ಆಗೋ ಹಾಗಿದ್ದಿದ್ರೆ ವಿ ಕುಡ್ ನಾಟ್ ಯೂಸ್ ದ ವೆಸಲ್ಸ್ ಫಾರ್ ಕುಕಿಂಗ್ ದ ಫುಡ್, ರೈಟ್? ಸೊ ದೇ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ದೀಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್. ಸೊ ಒಂದು ವೇಳೆ ಎಕ್ಸಾಮಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ ಕೇಳಿದ್ರೆ ಇಟ್ ಈಸ್ ಜಸ್ಟ್ ಆಪೋಸಿಟ್ಸ್. ಸಿ ನಾನ್ ಮೆಟಲ್ಸ್ ಆರ್ ನಾಟ್ ಹಾರ್ಡ್. ದೇ ಆರ್ ನಾಟ್ ಹಾರ್ಡ್ ಇನ್ ನೇಚರ್. ದೇ ಆರ್ ನಾನ್ ಮ್ಯಾಲಿಯಬಲ್. ದೇ ಆರ್ ನಾನ್ ಡಕ್ಟೈಲ್. They are non-lustrous. They are non-sonorous. They are not good conductors of heat and electricity. They have low boiling point and also low melting point. Just write opposite to the physical properties of metals if they ask for non-metals. Very, very easy, guys. Okay. So moving to next concept, nature of few metals. We are going to learn about the nature of few metals. See, when we look at the nature of few metals, ಎಸ್ಪೆಷಲಿ ಮರ್ಕ್ಯೂರಿ. ಸಿ ಮರ್ಕ್ಯೂರಿ ಅನ್ನೋದು ಒಂದು ಮೆಟಲ್. ಮರ್ಕ್ಯೂರಿ ಈಸ್ ಬೀಯಿಂಗ್ ಅ ಮೆಟಲ್ ಏನಾಗಿರುತ್ತೆ, ಯೂಶಲಿ ಮೆಟಲ್ಸ್ ಆರ್ ಹಾರ್ಡ್ ಅಂತ ಹೇಳಿದೆ ಅಲ್ವಾ. ಸಿ ಮರ್ಕ್ಯೂರಿ ಬೀಯಿಂಗ್ ಅ ಮೆಟಲ್ ಇಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ಮರ್ಕ್ಯೂರಿ ಈಸ್ ನಾಟ್ ಸಾಲಿಡ್, ನಾಟ್ ಹಾರ್ಡ್. ಇಟ್ ಈಸ್ ಸಾಫ್ಟ್ ಆ್ಯಂಡ್ ಇಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ಮೂವಿಂಗ್ ಟು ನೆಕ್ಸ್ಟ್, ಸಿ ಗ್ಯಾಲಿಯಮ್ ಆ್ಯಂಡ್ ಸೀಸಿಯಮ್. Gallium and cesium both are also metals, but they have very low melting point. Both the gallium and cesium being a metal, so ನಾನು ಏನು ಹೇಳಿದೆ, metals have high melting point, high boiling point, but for these two metals they have low melting point. So moving to next, see iodine. Iodine is a non-metal, but it is lustrous. Generally ಏನು ಹೇಳಿದೆ, non-metals are non-lustrous. But iodine being non-metal, it is having lustrous property. So these all are the exceptional case. ಅದಕ್ಕೆ ನಾವು ನೇಚರ್ ಆಫ್ ಮೆಟಲ್ಸ್ ಅಲ್ಲಿ ಇದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೈಮಂಡ್. ಸಿ ಡೈಮಂಡ್ ಆ್ಯಂಡ್ ಗ್ರಾಫೈಟ್ ಈ ಎರಡೂ ಕೂಡ ದೇ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್. ಯೂಶಲಿ ವಿ ವಿಲ್ ಕಾಲ್ ದಿಸ್ ಆಸ್ ಅಲ್ಲೋಟ್ರೋಪ್ಸ್. ನಾವು ಇದು ಏನಂತ ಕರಿತೀವಿ ಅಂದರೆ ವಿ ವಿಲ್ ಕಾಲ್ ಇಟ್ ಆಸ್ ಅಲ್ಲೋಟ್ರೋಪ್ಸ್. ಅಲ್ಲೋಟ್ರೋಪ್ಸ್ ಅಂತ ಕರಿತೀವಿ. Allotropes are nothing but they are the different forms of carbon. Both diamond and graphite, they both are the different forms of carbon. See, what is carbon then? Carbon ಅನ್ನೋದು ಒಂದು ನಾನ್ ಮೆಟಲ್. ಓಕೆ, ಸೊ ಈಗ ಏನಾಗಿದೆ ಅಂದರೆ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್ ವಿಚ್ ಈಸ್ ಡೈಮಂಡ್ ಆ್ಯಂಡ್ ಗ್ರಾಫೈಟ್. ಸೊ ಡೈಮಂಡ್ ಸೊ ಬೀಯಿಂಗ್ ಒನ್ ಆಫ್ ದ ಫಾರ್ಮ್ ಆಫ್ ನಾನ್ ಮೆಟಲ್, ಇಟ್ ಈಸ್ ಹಾರ್ಡ್ ಇನ್ ನೇಚರ್. ನಾನು ಹೇಳಿದೆ ಆಗಲೇ ನಾನ್ ಮೆಟಲ್ಸ್ ಆರ್ ನಾಟ್ ಸೋ ಹಾರ್ಡ್, ಬಟ್ ಡೈಮಂಡ್ ಬೀಯಿಂಗ್ ಒನ್ ಆಫ್ ದ ಫಾರ್ಮ್ ಆಫ್ ದ ನಾನ್ ಮೆಟಲ್, ಯಾಕೆಂದರೆ ಇದು ಒಂದು ಕಾರ್ಬನ್ನ ಫಾರ್ಮ್ ಆಗಿದೆ. ಸೊ ಡೈಮಂಡ್ ಬೀಯಿಂಗ್ ಒನ್ ಆಫ್ ದ ಫಾರ್ಮ್ ಆಫ್ ನಾನ್ ಮೆಟಲ್, ಇಟ್ ಈಸ್ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ಪ್ಲೀಸ್ ನೋಟ್ ಇಟ್. ಆ್ಯಂಡ್ ಮೂವಿಂಗ್ ಟು ಗ್ರಾಫೈಟ್. ಗ್ರಾಫೈಟ್ ಈಸ್ ಆಲ್ಸೋ ಒನ್ ಆಫ್ ದ ಫಾರ್ಮ್ ಆಫ್ ನಾನ್ ಮೆಟಲ್. ಯಾವುದರ ಫಾರ್ಮ್ ಅದು? ಕಾರ್ಬನ್ನ ಫಾರ್ಮ್. ಸೊ ಗ್ರಾಫೈಟ್ ಈಸ್ ಅನ್ allotrope of carbon, but it is the good conductors of electricity. Moving to next, lithium, sodium and potassium. See, lithium ಆಗಿರ್ಬೋದು, sodium ಆಗಿರ್ಬೋದು, potassium ಆಗಿರ್ಬೋದು, they are all soft metal. So that is the reason they can be easily cut with the help of knife. Exam ಅಲ್ಲಿ ಕೇಳ್ತಾರೆ, sodium can be cut easily with the help of knife. Give reason. ಯಾಕೆ? Because sodium being the soft metal. ಸೋಡಿಯಂ ಅನ್ನೋದು ಒಂದು ಸಾಫ್ಟ್ ಮೆಟಲ್ ಆಗಿದೆ. ನಾಟ್ ಓನ್ಲಿ ಸೋಡಿಯಂ, ಲಿಥಿಯಂ ಆ್ಯಂಡ್ ಪೊಟ್ಯಾಷಿಯಂ ಆಲ್ಸೋ. ಸೊ ಯಾವುದ್ರ ಬಗ್ಗೆ ಕೇಳ್ತಾರೆ, ಯು ವಾಂಟ್ ಟು ಅನಲೈಸ್ ಆ್ಯಂಡ್ ಆನ್ಸರ್. ಸೊ ಬೀಯಿಂಗ್ ಸೋಡಿಯಂ ಅ ಸಾಫ್ಟ್ ಮೆಟಲ್, ಇಟ್ ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್. ವೆರಿ ವೆರಿ ಈಸಿಲಿ ಯು ಕ್ಯಾನ್ ರೈಟ್ ದ ಆನ್ಸರ್. ಸೊ ದೀಸ್ ಆರ್ ಆಲ್ ಅಬೌಟ್ ದ ನೇಚರ್ ಆಫ್ ಫ್ಯೂ ಮೆಟಲ್ಸ್. Let us move for next important concept, amphoteric oxides.
ತುಂಬ ಸತಿ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ ಆಂಫೋಟರಿಕ್ ಆಕ್ಸೈಡ್ಸ್ ಬಗ್ಗೆ. ಸೊ ದೆನ್ ವಾಟ್ ಈಸ್ ಮೆಂಟ್ ಬೈ ಆಂಫೋಟರಿಕ್ ಆಕ್ಸೈಡ್? ಸಿ, ಆಂಫೋಟರಿಕ್ ಆಕ್ಸೈಡ್ ಅಂದರೆ ಇದೊಂದು ಮೆಟಲ್ ಆಕ್ಸೈಡ್ ಆಗಿದೆ. ಸೊ ಇಟ್ ಇಸ್ ಅ ಮೆಟಲ್ ಆಕ್ಸೈಡ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಆಲ್ಸೋ ವಿತ್ ದ ಬೇಸ್. ಸೊ ಏನಾಗ್ತಾ ಇದೆ, ಆಂಫೋಟರಿಕ್ ಆಕ್ಸೈಡ್ ಅನ್ನೋದು ಒಂದು ಮೆಟಲ್ ಆಕ್ಸೈಡ್ ಆಗಿದೆ. ಸೊ ದಿಸ್ ಮೆಟಲ್ ಆಕ್ಸೈಡ್ ಈಸ್ ರಿಯಾಕ್ಟಿಂಗ್ ವಿತ್ ಆಸಿಡ್ ಆ್ಯಂಡ್ ಆಲ್ಸೋ ವಿತ್ ದ ಬೇಸ್. ಆಸ್ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಆಸಿಡ್ ಆಸ್ ವೆಲ್ ಆಲ್ಸೋ ವಿತ್ ದ ಬೇಸ್, ಏನು ಕೊಡುತ್ತೆ ಅಂದರೆ ಇಟ್ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. Okay, I repeat, see, amphoteric oxides are the metal oxides which react with both acids as well as with the base to give salt and water. Exam ಅಲ್ಲಿ ಕೇಳ್ತಾರೆ, name 2 examples for amphoteric oxides or give 2 example for amphoteric oxide or define amphoteric oxide ಅಂತ ಕೇಳ್ತಾರೆ. See, two examples. So, see, 2 examples for amphoteric oxide ನ ನೋಡೋದಾದ್ರೆ, one is aluminum oxide and second one is the zinc oxide. Aluminum oxide and zinc oxide ಎರಡೂ ಕೂಡ ಏನಾಗುತ್ತೆ, they react with both acid and base. That is why they are called as amphoteric oxides. ಸೊ ಕೆಲವೊಂದು ಕ್ವಶನ್ ಪೇಪರಲ್ಲಿ ನಾನು ಹೀಗೂ ನೋಡಿದ್ದೀನಿ. ಸೊ ಏನು ಮಾಡಿರ್ತಾರೆ ಅಂದರೆ ಈಕ್ವೇಷನನ್ನು ಕೊಟ್ಟಿರ್ತಾರೆ. ಈಕ್ವೇಷನನ್ನು ಕೊಟ್ಟು ಬೈ ಲುಕಿಂಗ್ ಅಟ್ ದಿ ಈಕ್ವೇಷನ್ ವಾಟ್ ಕ್ಯಾನ್ ಯು ಐಡೆಂಟಿಫೈ ಅಂತ ಕೇಳ್ತಾರೆ. ಸೊ ಏನನ್ನು ಐಡೆಂಟಿಫೈ ಮಾಡ್ಬೋದು ನೀವು ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಇದೆ ಎರಡೂ ಕಡೆ ಕೂಡ. ಸೊ ದೀಸ್ ಆರ್ ದ 2 ರಿಯಾಕ್ಷನ್. ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ದಿಸ್ ಇಸ್ 1 ರಿಯಾಕ್ಷನ್ ಆ್ಯಂಡ್ ದಿಸ್ ಈಸ್ ದ ಅನದರ್ ರಿಯಾಕ್ಷನ್. ಸೊ ಐ ಹ್ಯಾವ್ ರಿಟನ್ ಇನ್ ಓನ್ಲಿ 1 ಲೈನ್ ಬೋತ್ ದ ರಿಯಾಕ್ಷನ್. ಈ ಎರಡೂ ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ಅಲ್ಯೂಮಿನಿಯಂ ಆಕ್ಸೈಡ್ ಇದೆ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದೇನು, ಇಟ್ ಈಸ್ ಅ ಮೆಟಲ್ ಆಕ್ಸೈಡ್. ಸೊ ಈ ಮೆಟಲ್ ಆಕ್ಸೈಡ್ ಏನಾಗ್ತಾ ಇದೆ, ಇಲ್ಲಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ, ಇಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಆಗ್ತಿದೆ, ರೈಟ್? ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಬೀಯಿಂಗ್ ಅ ಮೆಟಲ್ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್, ಸೊ ಇಟ್ ಪ್ರೊಡ್ಯೂಸಸ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ವಿ ಕ್ಯಾನ್ ಐಡೆಂಟಿಫೈ ಹಿಯರ್ that aluminum oxide is reacting with both acid and base to give salt and water. So product ಏನು ಫಾರ್ಮ್ ಆಗಿದೆ, ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಫಾರ್ಮ್ ಆಗಿದೆ ಆ್ಯಂಡ್ ಇಲ್ಲಿ ಸೋಡಿಯಂ ಅಲ್ಯೂಮಿನೇಟ್ ಫಾರ್ಮ್ ಆಗಿದೆ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ವೆರಿ ವೆರಿ ಈಸಿ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಇದು ಕೂಡ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆಲ್ಕಲಿ. ಸೊ ಆಲ್ಕಲಿ ಅಂದರೆ ಏನು? ವೆರಿ ಸಿಂಪಲ್. Alkalis are nothing but the bases that are soluble in water. So the bases that are soluble in water, they are called as alkalis. Alkalis andre enu? Alkalis are the bases that are soluble in the water. Example for alkalis kelidre, see, potassium oxide and also the sodium oxide. ಸೊ ನಾನು ನಿಮ್ಗೆ ಏನು ಹೇಳಿದೆ, ದೇ ಆರ್ ಸಾಲ್ಯುಬಲ್ ಇನ್ ದ ವಾಟರ್. ಸೊ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಪೊಟ್ಯಾಷಿಯಮ್ ಆಕ್ಸೈಡ್ ಇದೆ, ಸೋಡಿಯಂ ಆಕ್ಸೈಡ್ ಇದೆ, ದೇ ಬೋತ್ ಆರ್ ಡಿಸಾಲ್ವಿಂಗ್ ಇನ್ ದ ವಾಟರ್. ಇಲ್ಲಿ ಪೊಟ್ಯಾಷಿಯಮ್ ಆಕ್ಸೈಡ್ ಏನಾಗುತ್ತೆ, ಇಟ್ ಈಸ್ ಡಿಸಾಲ್ವಿಂಗ್ ಇನ್ ದ ವಾಟರ್ ಟು ಫಾರ್ಮ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಇಲ್ಲಿ ಸೋಡಿಯಂ ಆಕ್ಸೈಡ್ ಏನಾಗ್ತಿದೆ, ಇಟ್ ಈಸ್ ಡಿಸಾಲ್ವಿಂಗ್ ಇನ್ ದ ವಾಟರ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಎರಡೂ ಕೂಡ ಬೇಸಸ್ಸೇ, ದೇ ಆರ್ ಡಿಸಾಲ್ವಿಂಗ್ ಇನ್ ದ ವಾಟರ್, ದೇ ಆರ್ ಸಾಲ್ಯುಬಲ್ ಇನ್ ದ ವಾಟರ್ ಟು ಪ್ರೊಡ್ಯೂಸ್ ದ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್. ತುಂಬ ಈಸಿ. ನಿಮಗೆ ಕಾನ್ಸೆಪ್ಟ್ ಕೇಳಿದಾಗ ಫಸ್ಟ್ ಟೈಮ್, ಸೊ ಇದೆಲ್ಲ ಏನಿದು ಅರ್ಥನೇ ಆಗ್ತಿಲ್ಲ ಅಂತ ಅನಿಸಿದ್ರೆ ಪದೇ ಪದೇ ಕೇಳಿ ಪ್ರಾಕ್ಟೀಸ್ ಮಾಡಿ. ಸೊ ಆಂಫೋಟರಿಕ್ ಆಕ್ಸೈಡ್ ಆ್ಯಂಡ್ ಆಲ್ಸೋ ಆಲ್ಕಲೀಸ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್, ಅದರ ಈಕ್ವೇಷನ್ಸ್ ಬಹಳ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಸಿ, ಇದು ಗಿವ್ ರೀಸನಲ್ಲಿ ಕೇಳುವಂಥ ಕ್ವೆಶ್ಚನ್. ಮೆಟಲ್ಸ್ ಲೈಕ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಕೆಪ್ಟ್ ಅಂಡರ್ ಕೆರೋಸಿನ್. ಯಾಕೆ? ಎಕ್ಸಾಮಲ್ಲಿ ಕೇಳ್ತಾರೆ, ಸೋಡಿಯಂ ಇಸ್ ಕೆಪ್ಟ್ ಅಂಡರ್ ಕೆರೋಸಿನ್, ಗಿವ್ ರೀಸನ್. ಯಾಕೆ? ಬಿಕಾಸ್ ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಇಟ್ ಈಸ್ ಕೆಪ್ಟ್ ಅಂಡರ್ ಕೆರೋಸಿನ್. ಯಾಕೆ? ಬಿಕಾಸ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ದೇ ಬೋತ್ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್. ಓಕೆ, sodium and potassium, they both are highly reactive metal. So they are highly reactive metal. ಅದರಿಂದ ಏನಾಗುತ್ತೆ, when they are kept open they catch the fire. ಅದನ್ನು ಓಪನ್ ಮಾಡಿ ಇಟ್ಟಾಗ ಏನಾಗುತ್ತೆ, ಅದು ಫೈರ್ನ ಕ್ಯಾಚ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ದಟ್ ಈಸ್ ವೈ sodium and potassium is always kept under kerosene. So moving to next concept, reaction of metals with water. See, whenever a metal react with water, we get metal oxide and also hydrogen. ಯಾವಾಗಲೇ ಆಗಲಿ ಒಂದು ಮೆಟಲನ್ನು ವಾಟರ್ಗೆ ಡ್ರಾಪ್ ಮಾಡಿದಾಗ ಏನಾಗುತ್ತೆ,
ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಸೊ ಬಂದಂಥ ಮೆಟಲ್ ಆಕ್ಸೈಡನ್ನು ಫರ್ದರ್ ನಾವು ವಾಟರಲ್ಲಿ ರಿಯಾಕ್ಷನ್ ಮಾಡಿದಾಗ ವಿ ಗೆಟ್ ಮೆಟಲ್ ಹೈಡ್ರಾಕ್ಸೈಡ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಕ್ಯಾಲ್ಶಿಯಂ. ಲೆಟ್ ಅಸ್ ಟೇಕ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂನ ಈಗ ನಾವು ವಾಟರ್ಗೆ ಹಾಕ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಮೆಟಲ್ ಏನಾಗ್ತಾ ಇದೆ, ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ. ವಿ ಗೆಟ್ ಮೆಟಲ್ ಆಕ್ಸೈಡ್, ದಟ್ ಈಸ್ ಕ್ಯಾಲ್ಶಿಯಂ ಆಕ್ಸೈಡ್. ಅಲಾಂಗ್ ವಿತ್ ದಿಸ್ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಈಗ ತಾನೇ ಹೇಳಿದೆ, ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ವಾಟರ್, ನೋಡಿ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ, ವಿ ಗೆಟ್ ಮೆಟಲ್ ಆಕ್ಸೈಡ್. ಮೆಟಲ್ ಆಕ್ಸೈಡ್ ಕೂಡ ಬಂದಿದೆ, ಹೈಡ್ರೋಜನ್ ಗ್ಯಾಸ್ ಕೂಡ ರಿಲೀಸ್ ಆಗ್ತಿದೆ. ಆ್ಯಂಡ್ ಫರ್ದರ್ ಇದೇ ಮೆಟಲ್ ಆಕ್ಸೈಡನ್ನು, ಲೆಟ್ ಅಸ್ ಟೇಕ್ ನಾವು ಕ್ಯಾಲ್ಶಿಯಂ ಆಕ್ಸೈಡ್, ಮತ್ತೆ ಇದನ್ನು ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ವಾಟ್ ಡು ವಿ ಗೆಟ್, ವಿ ಶುಡ್ ಗೆಟ್ ಅ ಮೆಟಲ್ ಹೈಡ್ರಾಕ್ಸೈಡ್. ಸೊ ನಮಗೆ ಸಿಗೋಂಥದ್ದು ಈಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH2 CaOH2 ಸಿಗುತ್ತೆ. ಸೊ ಮೆಟಲ್ ಆಕ್ಸೈಡ್ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್ ಟು ಗೆಟ್ ಮೆಟಲ್ ಹೈಡ್ರಾಕ್ಸೈಡ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೀವು ಎಕ್ಸಾಂಪಲ್ಸ್ ತಿಳ್ಕೊಳ್ಬೇಕು, ವಿಚ್ ಆರ್ ದ ಮೆಟಲ್ಸ್ ವಿಚ್ ರಿಯಾಕ್ಟ್ ವಿತ್ ದ cold water, which react with hot water, which react with the steam, which does not react at all. ಇದ್ರ ಬಗ್ಗೆ ತಿಳ್ಕೊಳ್ಬೇಕು. See, the metals which react with the cold water are sodium, potassium and calcium. ಈ ಮೆಟಲ್ಸನ್ನು ಜಸ್ಟ್ ಒಂದು ಬೀಕರಲ್ಲಿ ವಾಟರ್ ತೊಗೊಂಡು ನಾವು ಆ್ಯಡ್ ಮಾಡ್ತಿದ್ದೀವಿ ಅಂದರೆ, ಐದರ್ ಸೋಡಿಯಂ ಆರ್ ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಇದನ್ನು ನಾವು ನೀರಿಗೆ ಹಾಕ್ತಾ ಇದ್ದೀವಿ ಅಂದರೆ ಇಮಿಡಿಯೇಟ್ ಆಗಿ ಇದು ರಿಯಾಕ್ಟ್ ಆಗ್ತಿದೆ, ಬಿಕಾಸ್ ದೇ ರಿಯಾಕ್ಟ್ ಈಸಿಲಿ ವಿತ್ ಕೋಲ್ಡ್ ವಾಟರ್. ನೆಕ್ಸ್ಟ್ ಯಾವ ಮೆಟಲ್ಸ್ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿಲ್ಲ, ಸೊ ನೆಕ್ಸ್ಟ್ ಅಂಥ ಮೆಟಲ್ಸನ್ನು ನಾವು ಹಾಟ್ ವಾಟರ್ ಜೊತೆ ಚೆಕ್ ಮಾಡಬೇಕು. ಸೊ ಹಾಟ್ ವಾಟರ್ ಜೊತೆ ಒಂದು ವೇಳೆ ಈಗ ಮೆಗ್ನೀಷಿಯಮ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಸೊ ಜಿಂಕ್ ಆಗಿರ್ಬೋದು, ಈ ಎಲ್ಲ ಮೆಟಲ್ಸ್ನ ನಾವು ತೊಗೊಂಡು ವಾಟರ್ನಲ್ಲಿ, ಅಂದರೆ ಯಾವ ವಾಟರ್, ಹಾಟ್ ವಾಟರ್ನಲ್ಲಿ ನಾವು ಡ್ರಾಪ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಯೂಮಿನಿಯಂ, ಐರನ್, ಜಿಂಕ್ ಇದ್ಯಾವುದೂ ಕೂಡ ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗಲಿಲ್ಲ. Only magnesium reacted with the hot water. Okay, so the metal which react with hot water is magnesium. Into next reaction with the steam. So ಯಾವುದು ಈಗ ರಿಯಾಕ್ಟ್ ಆಗಲಿಲ್ಲ ಹಾಟ್ ವಾಟರ್ ಜೊತೆ, ಸೊ ಅಂಥ ಎಲ್ಲ ಮೆಟಲ್ಸ್, ಟೇಕ್ ಎನ್ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಐರನ್ ಆ್ಯಂಡ್ ಜಿಂಕ್, ಆಲ್ ದೀಸ್ ಮೆಟಲ್ಸ್ ದೇ ವಿಲ್ ರಿಯಾಕ್ಟ್, ದೇ ವಿಲ್ ಶೋ ದ ರಿಯಾಕ್ಷನ್ ವಿತ್ ದ ಸ್ಟೀಮ್. ಓಕೆ, ಆ್ಯಂಡ್ ಫೈನಲಿ ದ ಮೆಟಲ್ಸ್ ವಿಚ್ ಡಸ್ ನಾಟ್ ಶೋ ರಿಯಾಕ್ಷನ್ ವಿತ್ ದ ವಾಟರ್, ಕೋಲ್ಡ್ ವಾಟರ್ ಆಗಿರ್ಬೋದು, ಹಾಟ್ ವಾಟರ್ ಆಗಿರ್ಬೋದು, ಸ್ಟೀಮ್ ಆಗಿರ್ಬೋದು, ಯಾವುದರ ಜೊತೆಗೂ ಕೂಡ ರಿಯಾಕ್ಷನ್ ಆಗದೇ ಇರುವಂಥ ಮೆಟಲ್ಸ್ ಲೆಡ್, ಕಾಪರ್, ಗೋಲ್ಡ್ ಆ್ಯಂಡ್ ಸಿಲ್ವರ್. ಈ 4 ಮೆಟಲ್ ಏನಾಗುತ್ತೆ, ದೇ ಡೋಂಟ್ ಶೋ ರಿಯಾಕ್ಷನ್ ವಿತ್ ದ ವಾಟರ್ ಎಟ್ ಆಲ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಬೇಕು. ಸಿ ನೆಕ್ಸ್ಟ್ ದೇರ್ ಆರ್ ಸರ್ಟೈನ್ ಈಕ್ವೇಷನ್ಸ್ ವಿಚ್ ಯು ಹ್ಯಾವ್ ಟು ಸಿ ಹಿಯರ್. ಫಸ್ಟ್ ಒನ್, ಸಿ ಸೋಡಿಯಂ ಇಸ್ ಕಂಬೈನಿಂಗ್ ವಿತ್ ವಾಟರ್, ಇಟ್ ಫಾರ್ಮ್ಸ್ sodium hydroxide. Along with this, hydrogen gas is released. Next, calcium is reacting with water. It forms calcium hydroxide. Magnesium is reacting with water. It forms magnesium hydroxide. Then, now steam ಬಗ್ಗೆ ಮಾತಾಡಿದ್ವಿ. See, aluminum is reacting with water. But this water now is in the form of steam. So, aluminum ನಾವು ಮಾತಾಡ್ತಾ ಇರೋಂಥ ವಾಟರ್ ಫಾರ್ಮ್ ಏನಿದೆ, gaseous form ಅಲ್ಲಿರುತ್ತೆ. So, it is reacting with the steam. So aluminum is reacting with the water to form aluminum oxide, and then finally iron is reacting with water to form iron oxide. So these are very very important. So reaction of metals with water tilkondri. ಈಗ ಯಾವುದು ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿಲ್ಲ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೇಕ್ ದೆಮ್ ಟು ರಿಯಾಕ್ಟ್ ವಿತ್ ದ ಆಸಿಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಸಿಡ್. ಸೊ ಒಂದು ಮೆಟಲ್ನ ತಗೊಂಡು ನಾವು ಡೈಲ್ಯೂಟ್ ಆಸಿಡಲ್ಲಿ ಡ್ರಾಪ್ ಮಾಡ್ತಾ ಇದ್ದೀವಿ ಅಂದರೆ ವಿ ಗೆಟ್ ಸಾಲ್ಟ್ ಆ್ಯಂಡ್ ಆಲ್ಸೋ ಹೈಡ್ರೋಜನ್ ಗ್ಯಾಸ್. ಟೇಕ್ ಎನ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಮೆಗ್ನೀಷಿಯಮ್. ಈಗ ಮೆಗ್ನೀಷಿಯಮ್ ಇಸ್ ಅ ಮೆಟಲ್. ಸೊ ಏನು ಮಾಡೋಣ, ಈ ಮೆಗ್ನೀಷಿಯಮನ್ನು ನಾವು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಹಾಕೋಣ. ಸ್ಟೂಡೆಂಟ್ಸ್, ಇದನ್ನು ನೋಡಿದ ತಕ್ಷಣ ನಿಮಗೊಂದು ಐಡಿಯಾ ಬರುತ್ತೆ ಅನ್ಕೋತೀನಿ. ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ಇಟ್? ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಬಿಕಾಸ್ ಸಿ ಲೆಟ್ ಅಸ್ ಟೇಕ್ ಮೆಗ್ನೀಷಿಯಮ್ ಆಸ್ ಎ, hydrogen as B, chlorine as C. A always combines with C. A always combines with C. So what is been formed? MgCl2. Magnesium chloride is formed along with the liberation of hydrogen gas. Hydrogen gas ಜೊತೆ ಏನು ಫಾರ್ಮ್ ಆಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ
ನೀವು ಏನು ತಿಳ್ಕೊಳ್ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಐರನ್ ಆಗಿರ್ಬೋದು, ಮೆಗ್ನೀಷಿಯಮ್, ಜಿಂಕ್, ಅಲ್ಯೂಮಿನಿಯಂ, ಇದೆಲ್ಲ ಮೆಟಲ್ಸು ಕೂಡ ಏನಾಗುತ್ತೆ, ವೆನ್ ಇಟ್ ಈಸ್ ಡ್ರಾಪ್ಡ್ ಇನ್ ಟು ದ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಡೈಲ್ಯೂಟ್ ಎನಿ ಕೈಂಡ್ ಆಫ್ ಡೈಲ್ಯೂಟೆಡ್ ಆ್ಯಸಿಡ್, ಇಟ್ ಫಾರ್ಮ್ಸ್ ರೆಸ್ಪೆಕ್ಟಿವ್ ಸಾಲ್ಟ್. ನೋಡಿ, ಮೆಗ್ನೀಷಿಯಮ್ ಕ್ಲೋರೈಡ್ ಫಾರ್ಮ್ ಆಗಿದೆ, ಐರನ್ ಕ್ಲೋರೈಡ್ನ ಫಾರ್ಮ್ ಮಾಡಿದೆ, ಜಿಂಕ್ ಕ್ಲೋರೈಡ್ನ ಫಾರ್ಮ್ ಮಾಡಿದೆ, ಅಲ್ಯೂಮಿನಿಯಂ ಕ್ಲೋರೈಡ್ನ ಫಾರ್ಮ್ ಮಾಡಿದೆ. ಬಟ್ ಯಾವುದು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗಲ್ಲ ಅಂದರೆ ಕಾಪರ್, ಗೋಲ್ಡ್ ಆ್ಯಂಡ್ ಆಲ್ಸೋ ಮರ್ಕ್ಯುರಿ. ಕಾಪರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಮರ್ಕ್ಯುರಿ ಆಗಿರ್ಬೋದು, ದೇ ಡು ನಾಟ್ ರಿಯಾಕ್ಟ್ ವಿತ್ ದ ಡೈಲ್ಯೂಟೆಡ್ ಆ್ಯಸಿಡ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ನೋಟ್ ಡೌನ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ದ ಸಲ್ಯೂಷನ್ ಆಫ್ ಅದರ್ ಮೆಟಲ್ಸ್. ಸಿ, ಇದು ಕೂಡ ಒಂದು ರೀತಿ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನೇ. ಸೊ ಮೆಟಲ್ ಎ ಇರುತ್ತೆ, ಅದನ್ನು ನಾವು ಸಾಲ್ಟ್ ಸಲ್ಯೂಷನ್ ಆಫ್ ಬಿನಲ್ಲಿ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ, ಸಾಲ್ಟ್ ಸಲ್ಯೂಷನಲ್ಲಿರುವಂಥ ಬಿ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಸೊ ಆ ಸಲ್ಯೂಷನ್ ಏನಾಗುತ್ತೆ, ಮೆಟಲ್ ಎನ ಸಲ್ಯೂಷನ್ ಆಗುತ್ತೆ. ಸ್ಟೂಡೆಂಟ್ಸ್, ತುಂಬ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಟೇಕ್ ಎನ್ ಎಕ್ಸಾಂಪಲ್, ಐರನ್ ಆ್ಯಂಡ್ ಕಾಪರ್ ಸಲ್ಫೇಟ್ ಇದೆ. ಐರನನ್ನು ಎ ಅಂತ ಕನ್ಸಿಡರ್ ಮಾಡಿ, ಕಾಪರ್ನ ಬಿ ಅಂತ ಕನ್ಸಿಡರ್ ಮಾಡಿ, ಸಲ್ಫೇಟ್ನ ಸಿ ಅಂತ ಕನ್ಸಿಡರ್ ಮಾಡಿ. ಸೊ ಈಗ ಐರನ್ ಏನಾಗಿದೆ, ಮೆಟಲ್ ಎ ಆಗಿದೆ. ಓಕೆ, ಸಾಲ್ಟ್ ಸೊಲ್ಯೂಷನ್ ಯಾವುದ್ರದ್ದು ಇಲ್ಲಿ, ಕಾಪರ್ನ ಒಂದು ಸಾಲ್ಟ್ ಸೊಲ್ಯೂಷನ್ ಇದೆ ಇಲ್ಲಿ. ಸೊ ಐರನ್ ಏನಾಗುತ್ತೆ, ಬೀಯಿಂಗ್ ಓಕೆ ರಿಯಾಕ್ಟಿವ್ ಮೆಟಲ್ ಇಸ್ ಮೋರ್ ರಿಯಾಕ್ಟಿವ್ ಮೆಟಲ್, ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಕಾಪರ್ನ ಡಿಸ್ಪ್ಲೇಸ್ ಮಾಡಿದ್ರಾಗ ಏನಾಗುತ್ತೆ, ಈ ಕಾಪರ್ ಸಲ್ಫೇಟಲ್ಲಿರುವಂಥ ಮೆಟಲ್ ಯಾವುದು, ಬಿ ಅಲ್ವಾ. ಸೊ ಮೆಟಲ್ ಬಿ ಡಿಸ್ಪ್ಲೇಸ್ ಆಗುತ್ತೆ, ಮೆಟಲ್ ಎನ ಸಲ್ಯೂಷನ್ ಫಾರ್ಮ್ ಆಗುತ್ತೆ. ವೆರಿ ಸಿಂಪಲ್. ಓಕೆ, ತುಂಬ ಕನ್ಫ್ಯೂಷನ್ ಏನೂ ಇಲ್ಲ. ಸೊ ಐರನ್ ಏನಾಗುತ್ತೆ, ಸಲ್ಫೇಟ್ ಜೊತೆ ಕಂಬೈನ್ ಆಗುತ್ತೆ, ಕಾಪರ್ ಡಿಸ್ಪ್ಲೇಸ್ ಆಗುತ್ತೆ. ಸೊ ಐರನ್ ಅನ್ನೋದು ಮೆಟಲ್ ಎ, ಕಾಪರ್ ಅನ್ನೋದು ಸಾಲ್ಟ್ ಸೊಲ್ಯೂಷನಲ್ಲಿರುವಂಥ ಮೆಟಲ್. ಸೊ ಮೆಟಲ್ ಬಿ ಡಿಸ್ಪ್ಲೇಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಯಾಕ್ಟಿವ್ ಮೆಟಲ್ಸ್ ಕ್ಯಾನ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ದೇರ್ ಕಾಂಪೌಂಡ್ಸ್ ಇನ್ ದ ಸೊಲ್ಯೂಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಜಸ್ಟ್ ಲೈಕ್ ಅ ಸ್ಟೇಟ್ಮೆಂಟ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ 2. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಓಕೆ, ಮೆಗ್ನೀಷಿಯಮ್ ಆ್ಯಂಡ್ ಆಲ್ಸೋ ಐರನ್ ಅಂತ ಕೊಟ್ಟಿದ್ದಾರೆ. ಸೊ ಅರೇಂಜ್ ದೀಸ್ ಮೆಟಲ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ ಅಂತ ಕೇಳ್ತಾರೆ. ಹೌ ಡು ಯು ಡೂ ಇಟ್, ಯು ವಿಲ್ ಅರೇಂಜ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಿಯಾಕ್ಟಿವ್ ಮೆಟಲ್ is potassium. So potassium is more reactive than which metal? Calcium. Then calcium is more reactive than magnesium. Then magnesium is more reactive than iron. ಸೊ ಈ ರೀತಿ ನೀವು ಬರೆಯೋದನ್ನು ತಿಳ್ಕೊಳ್ಬೇಕು. ಯಾವುದು ಮೋರ್ ರಿಯಾಕ್ಟಿವ್ ಇದೆ ಆ ಕಡೆ ನೀವು ಏನು ಮಾಡಿ, ಸೊ ಇನ್ಕ್ರೀಸಿಂಗ್ ಸಿಂಬಲನ್ನು ಹಾಕಬೇಕಾಗತ್ತೆ. ಓಕೆ, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಸಿಂಬಲ್ಸ್ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಸೊ ಯಾವುದು ಮೋರ್ ರಿಯಾಕ್ಟಿವ್ ಆ ಕಡೆ ನೀವೇನು ಮಾಡಿ, ಫೋಕಸ್ ಮಾಡಿ ಸಿಂಬಲನ್ನು ಹಾಕಿ. ಇದನ್ನೇ ಅರೇಂಜ್ ದ ಮೆಟಲ್ಸ್ ಅಕಾರ್ಡಿಂಗ್ ಟು ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳಿದ್ರೆ, ಡಿಕ್ರೀಸಿಂಗ್ ಅಂತ ಕೇಳಿದ್ರೆ ರೈಟ್ ಜಸ್ಟ್ ರಿವರ್ಸ್. ಸಿ ಐರನ್ ಓಕೆ is less reactive than magnesium. Magnesium is less reactive than calcium. Calcium is less reactive than potassium. So more reactive ಯಾವುದು ಇಲ್ಲಿ, ಪೊಟ್ಯಾಷಿಯಮ್. ಈ ಕಡೆಯಿಂದ ನಾವು ಬರೆದ್ರೂ ಕೂಡ ಪೊಟ್ಯಾಷಿಯಮ್ಮೇ, ಬಿರಿಂಗಿಂಗಲ್ಲಿ ಬರೆದ್ರೂ ಕೂಡ ಅದು ಪೊಟ್ಯಾಷಿಯಮ್ಮೇ. ಸೊ ಯು ಮಸ್ಟ್ ನೋ ದ ರಿಯಾಕ್ಟಿವಿಟಿ ಸೀರೀಸ್. ನೋಡಿ, ಈ ರಿಯಾಕ್ಟಿವಿಟಿ ಸೀರೀಸ್ ನಿಮಗೆ ಗೊತ್ತಿರಲೇಬೇಕು. ಸೊ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, hydrogen, copper, and then mercury and silver, and finally gold. ಇದು ಗೊತ್ತಿರಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ. ಇದನ್ನು ಹೇಗೆ ಸಿಂಪಲ್ಲಾಗಿ ಕಲಿಬೋದು ಅಂತ ಒಂದು ವಿಡಿಯೋ ಶಾರ್ಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಕಾಮಿಡಿ ಆಗಿರುತ್ತೆ. ಸೊ ಬಟ್ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಒಂದು ಕನ್ನಡ ಸ್ಟೇಟ್ಮೆಂಟ್ ಫಾರ್ಮ್ ಮಾಡಿದ್ದೀನಿ, ಯಾವ ರೀತಿ ಈ ಮೆಟಲ್ಸನ್ನು ನೀವು ನೆನ್ಪಿಟ್ಕೊಳ್ಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ ದ ಕಾನ್ಸೆಪ್ಟ್ ಈಸ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ನಾನ್ ಮೆಟಲ್ಸ್. ಸೊ ಇದರಲ್ಲಿ ಅಯೋನಿಕ್ ಕಾಂಪೌಂಡ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸೊ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ನಾನ್ ಮೆಟಲ್ಸ್ ಅಂತ ಹೇಳಿದಾಗ, ಸಿ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಟೆಂಡೆನ್ಸಿ ಟು ಅಟೈನ್ ಅ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸಿ ಶೆಲ್. ಸೊ ಒಂದು ಮೆಟಲ್ ನಾನ್ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದರೆ
ಟೇಕ್ ಎನ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಮೆಟಲ್ಲು, ಕ್ಲೋರಿನ್ ನಾನ್ ಮೆಟಲ್. ಸೊ ಏನಾಗ್ತಾ ಇದೆ, ರಿಯಾಕ್ಟಿವಿಟಿ ಆಫ್ ಎಲಿಮೆಂಟ್ಸ್ ಈಸ್ ಟೆಂಡೆನ್ಸಿ ಟು ಅಟೈನ್ ದ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್. ಏನು ಹೀಗಂದರೆ, ಸೋಡಿಯಂ ಒಂದು ಮೆಟಲ್ ಆಗಿದೆ ಅಲ್ವಾ. ಸೊ ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 2,8,1. ಯಾಕೆ ಅಂದರೆ ಇದರ ಅಟಾಮಿಕ್ ನಂಬರ್ 11. ಕ್ಲೋರಿನ್, ಸೊ ಕ್ಲೋರಿನ್ನ ಅಟಾಮಿಕ್ ನಂಬರ್ ಏನು, 17. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,7. ಓಕೆ, ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್ ಅಂದರೆ ಈಗ ಸೋಡಿಯಂಗೆ ಹೊರಗಡೆ ಶೆಲ್ಲು ಫಿಲ್ ಆಗೋಕ್ಕೆ ಅಂದರೆ 8 ಆಗೋಕ್ಕೆ 7 ಬೇಕು. ಸೋಡಿಯಂ ಈಸ್ ನಾಟ್ ರೆಡಿ ಟು ಟೇಕ್ 7. ಇಟ್ ಈಸ್ ನಾಟ್ ಪಾಸಿಬಲ್. ಸೋಡಿಯಂ ಏನು ಮಾಡುತ್ತೆ, ಒಂದು ಡೊನೇಟ್ ಮಾಡಿಬಿಡುತ್ತೆ ಕ್ಲೋರಿನ್ಗೆ. ಸೊ ಏನಾಯಿತು, ಈಗ ಸೋಡಿಯಮಲ್ಲಿ 2,8 ಆಯಿತು. ಸೊ ನಾವು ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್. ಕ್ಲೋರಿನ್ ನೋಡಿ 7 ಇದೆ, ಇದಕ್ಕೆ ಒಂದೇ ಬೇಕು ಹೊರಗಡೆ ಶೆಲ್ ಫಿಲ್ ಆಗೋಕ್ಕೆ. ಫಿಲ್ ಆಗೋದು ಅಂದರೆ ಏನು, 8 ಎಲೆಕ್ಟ್ರಾನ್ಸ್ ಹೊರಗಡೆ ಶೆಲ್ಲಲ್ಲಿ ಇರಬೇಕು. ಓಕೆ, ಸೊ ಈಗ 7 ಇದೆ ಅಲ್ವಾ, ಸೋಡಿಯಂ ಒಂದು ಕೊಟ್ಟು, ಸೊ ಏನಾಯಿತು, ಕ್ಲೋರಿನ್ ತೊಗೊಂಡು ಇಲ್ಲಿ ಕ್ಲೋರಿನಲ್ಲೂ ಕೂಡ 8 ಆಯಿತು. ಸೊ ಏನಾಯಿತು, ಎರಡೂ ಕಡೆ 8 and 8 ಆಯಿತು. ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್. ಇದು ಯಾವಾಗ ಆಗುತ್ತೆ, ವೆನ್ ದೆರ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಈಗ ಆಗೋದು ನೀವು ನೋಡಿದ್ರಿ, ಸೋಡಿಯಮಿಂದ 1 ಎಲೆಕ್ಟ್ರಾನ್ ಏನಾಯಿತು ಕ್ಲೋರಿನ್ಗೆ ಬಂತು. ಸೊ ಸೋಡಿಯಂ ಏನಾಯಿತು 2,8 ಆಯಿತು, ಕ್ಲೋರಿನ್ ಏನಾಯಿತು 2,8,8 ಆಯಿತು. ಎರಡೂ ಕೂಡ ಏನಾಯಿತು, ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್ ಆಯಿತು. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ ಗೈಸ್. ಇಲ್ಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಕ್ರಿಯೇಟ್ ದ ಅಯಾನಿಕ್ ಬಾಂಡ್. ಕಾರ್ಬನೇಟ್ಸ್ ಕಾಂಪೌಂಡ್ಸಲ್ಲಿ ಹೇಳಿದ್ದೀನಿ ಕೋವಲೆಂಟ್ ಬಾಂಡ್ ಅಂದರೆ ಏನು, ಅಯಾನಿಕ್ ಬಾಂಡ್ ಅಂದರೆ ಏನಾಗಿರುತ್ತೆ. ಅಯಾನಿಕ್ ಬಾಂಡಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಆ್ಯಂಡ್ ನಿಮಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಆಲ್ಮೋಸ್ಟ್ ಆಲ್ ದ ಮೆಟಲ್ಸ್ ಲೂಸ್ ಎಲೆಕ್ಟ್ರಾನ್. ನಾನೀಗ ಸೋಡಿಯಂ ಆ್ಯಂಡ್ ಕ್ಲೋರಿನ್ ಬರೆದಿದ್ದೆ. ಸೋಡಿಯಂ ಏನು ಮಾಡ್ತು, ಸೋಡಿಯಂ ಇಸ್ ಅ ಮೆಟಲ್, ಇದು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ತು. ಓಕೆ, ಫ್ರಮ್ ದೇರ್ ವೇಲೆನ್ಸ್ ಶೆಲ್ ಟು ಫಾರ್ಮ್ ದ ಕ್ಯಾಟಯಾನ್. ಕ್ಯಾಟಯಾನ್ ಫಾರ್ಮ್ ಆಗೋದು ಅಂದರೆ ಯಾವುದೇ ಒಂದು ಎಲಿಮೆಂಟ್ ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೊಳ್ತಾ ಇದೆ ಅಂದರೆ ಇಟ್ ಫಾರ್ಮ್ಸ್ ಕ್ಯಾಟಯಾನ್. ಅಂದರೆ ಎನ್ ಏನಾಗುತ್ತೆ, Na+ ಆಗುತ್ತೆ. ಸಿಮಿಲರ್ಲಿ ಸಿ ಎಲ್ ಏನಾಗುತ್ತೆ, ಬೀಯಿಂಗ್ ಅ ನಾನ್ ಮೆಟಲ್ ಇಟ್ ಆಲ್ವೇಸ್ ಗೇನ್. 7 ಇತ್ತು, ಇದು 1 ಗೇನ್ ಮಾಡ್ಕೊಳ್ತು ಅಲ್ವಾ. ಸೊ ಗೇನ್ ಮಾಡಿಕೊಂಡು ಇಟ್ ಫಾರ್ಮ್ಸ್ ದ ಆನಯಾನ್. ಸೊ Cl ಬಿಕಮ್ಸ್ ಅ Cl-. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೇ ಇನ್ನೊಂದು ಎಕ್ಸಾಂಪಲ್ ಆದರೆ ನೋಡಿ, ಎಮ್ ಜಿ ಏನಾಗುತ್ತೆ, Mg2+ ಆಗುತ್ತೆ. ಹೇಗೆ 2+ ಆಗುತ್ತೆ ಅಂದರೆ 2 ಎಲೆಕ್ಟ್ರಾನ್ಸನ್ನ ಲೂಸ್ ಮಾಡ್ಕೊಳ್ಳುತ್ತೆ. 12th ಎಲಿಮೆಂಟ್ ಇದು 2,8,2 ಇರುತ್ತೆ. ಸೊ 2ನ ಲೂಸ್ ಮಾಡ್ಕೊಂಡು ಏನಾಗುತ್ತೆ, ಇದು ಸ್ಟೇಬಲ್ ಆಗುತ್ತೆ. ಸೊ ಕ್ಲೋರಿನ್ಗೆ ಏನು ಬೇಕು ಇವಾಗ, Mg ಅಂದರೆ MgCl2. ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಐ ಥಿಂಕ್ ನಿಮಗೆ ಈಗ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1 ಏನು ಮಾಡುತ್ತೆ, ಸ್ಟೆಬಿಲಿಟಿನ ಒಪ್ಟೇನ್ ಆಗೋದಕ್ಕೆ 1 ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಸೋಡಿಯಂ ಕ್ಯಾಟಯಮ್ನ ಫಾರ್ಮ್ ಮಾಡ್ತು. ಕ್ಲೋರಿನ್ ಏನಿದು ನಾನ್ ಮೆಟಲ್, ಸೊ ಇದಕ್ಕೆ 7 ಇದೆ ಔಟರ್ ಮೋಸ್ಟ್ ಆರ್ಬಿಟಲ್ಲಿ, ರಿಸೀವ್ ಮಾಡ್ಕೊಂಡು ಏನಾಯಿತು, ಕ್ಲೋರಿನ್ ಆನಯಾನ್ನ ಫಾರ್ಮ್ ಮಾಡ್ತು. ಸೊ ಈಗ ಎರಡೂ ಕೂಡ ಕಂಬೈನ್ ಆಗುವಂಥದ್ದು, ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಎಕ್ಸಾಮಲ್ಲಿ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ನಾನು ಏನು ಮಾಡಿದೆ ಇಷ್ಟೊತ್ತು ನಿಮಗೆ, ಸೋಡಿಯಮ್ಸ್ ಅಟಾಮಿಕ್ ನಂಬರ್ 11, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1. ಸೊ ಇಟ್ ಲೂಸಸ್ 1 ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಫಾರ್ಮ್ಸ್ ಕ್ಯಾಟಯಾನ್. ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ನಿಮಗೆ ನಾನು ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಕ್ಲೋರಿನ್ ಏನು ಮಾಡುತ್ತೆ, ಆನಯಾನ್ನ ಫಾರ್ಮ್ ಮಾಡುತ್ತೆ. ಸೊ ಸೋಡಿಯಮಲ್ಲಿರೋ 1 ಎಲೆಕ್ಟ್ರಾನ್ ಏನಾಗುತ್ತೆ, ಕ್ಲೋರಿನ್ಗೆ ಕಂಬೈನ್ ಆಗುತ್ತೆ. ಸೊ Na+ ಆಗುತ್ತೆ, Cl ಆಗುತ್ತೆ. ಸೊ ಏನಾಗ್ತದೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆದಾಗ ಕ್ರಿಯೇಟ್ ಆಗುವ ಬಾಂಡ್ ಯಾವಾಗಲೂ ಕೂಡ ಇಟ್ ಈಸ್ ಅಯಾನಿಕ್ ಬಾಂಡ್. ವಾಟ್ ಕೈಂಡ್ ಆಫ್ ಬಾಂಡ್ ಇಟ್ ಈಸ್? ಇಟ್ ಈಸ್ ದ ಅಯಾನಿಕ್ ಬಾಂಡ್. ಸೊ ಫೈನಲ್ ಆಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಕಾನ್ಸೆಪ್ಟ್ ಈ ಲೆಸನಲ್ಲಿ ಅಯಾನಿಕ್ ಕಾಂಪೌಂಡ್ಸ್. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಟೈಮ್ ಆಗಲಿಲ್ಲ ನನಗೆ ಈ ಪಾಯಿಂಟ್ಸನ್ನು ಹ್ಯಾಂಡ್ ರಿಟನ್ ನೋಟ್ಸ್ಗೆ ಇನ್ಕ್ಲೂಡ್ ಮಾಡೋಕ್ಕೆ. ಸೊ ಅದರಿಂದ ಇದನ್ನು ನಾನು ಟೈಪ್ ಮಾಡಿ ನಿಮಗೆ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ನೋಡಿ. ಅಯಾನಿಕ್ ಕಾಂಪೌಂಡ್ಸ್ ಈಗ ತಾನೇ ಹೇಳಿದೆ, ದೇ ಆರ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಓಕೆ, ಫ್ರಮ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಟೇಕ್ ಎನ್ ಎಕ್ಸಾಂಪಲ್ ಹೇಳಿದೆ, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಮಧ್ಯೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ಇಟ್ ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಪ್ರಾಪರ್ಟೀಸ್ ಏನು, ಅಯಾನಿಕ್ ಕಾಂಪೌಂಡ್ಸ್ನ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟ್.
ಸಿ ಅಯೋನಿಕ್ ಕಾಂಪೌಂಡ್ನ ಪ್ರಾಪರ್ಟೀಸನ್ನು ನೋಡಿದಾಗ ಫಿಸಿಕಲ್ ನೇಚರ್ ಫಸ್ಟ್ ಆಫ್ ಆಲ್. ಸಿ ಅಯೋನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್, ಹಾರ್ಡ್, ಜನರಲಿ ಬ್ರಿಟಲ್. ನೋಡಿ ಗೈಸ್, ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಟೇಕ್ ಎನ್ ಎಕ್ಸಾಂಪಲ್ ಸಾಲ್ಟ್. ಸಾಲ್ಟನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸಾಲ್ಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಯೋನಿಕ್ ಕಾಂಪೌಂಡ್. ಈ ಸಾಲ್ಟು ಹೇಗಿರುತ್ತೆ? ಸಾಲಿಡ್ ಆಗಿರುತ್ತೆ. ಓಕೆ, ಬ್ರಿಟಲ್. ಬ್ರಿಟಲ್ ಅಂದರೆ ಕ್ರಿಸ್ಟಲ್ನ ರೀತಿ ಇರುತ್ತೆ. ಹಾರ್ಡ್ ಆಗಿರುತ್ತೆ. ಫಸ್ಟ್ ಪ್ರಾಪರ್ಟಿ ಫಾಲೋ ಅಪ್ ಆಯಿತಾ? ನೆಕ್ಸ್ಟ್ ಇದೇ ಸಾಲ್ಟನ್ನು ಇಟ್ಕೊಂಡು ನೆಕ್ಸ್ಟ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಆಲ್ಸೋ ಹೈ ಬಾಯ್ಲಿಂಗ್ ಪಾಯಿಂಟ್. ಯಾವುದು? ಅಯೋನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಸಾಲ್ಟನ್ನು ನೀವು ಎಷ್ಟೇ ಹೊತ್ತು ಫ್ರೈ ಮಾಡಿ ಆಯಿತಾ, ಅದು ಏನಾಗಲ್ಲ, ಮೆಲ್ಟ್ ಆಗೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇದೆ. ಹೈ ಬಾಯ್ಲಿಂಗ್ ಪಾಯಿಂಟ್ ಇರೋದ್ರಿಂದ ಅದು ಈಸಿಯಾಗಿ ಮೆಲ್ಟ್ ಆಗೋದೇ ಇಲ್ಲ. ಸೊ ಜನರಲಿ ಅಯೋನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಆಲ್ಸೋ ಹೈ ಬಾಯ್ಲಿಂಗ್ ಪಾಯಿಂಟ್. And the next point, ionic compounds are generally soluble in water and insoluble in the solvents such as kerosene and petrol. ಓಕೆ, ಸೊ ನೋಡಿ ಏನಾಗುತ್ತೆ ಅಂದರೆ, ಟೇಕ್ ಎನ್ ಎಕ್ಸಾಂಪಲ್. ಈಗ ನೀವು ಸಾಲ್ಟನ್ನ ತೊಗೊಂಡು ವಾಟರಲ್ಲಿ ನೀವು ಹಾಕ್ತಾ ಇದ್ದೀರಾ ಅಂದರೆ ಈಸಿಯಾಗಿ ಕರಗುತ್ತೆ ಸಾಲ್ಟ್. ಅದೇ ಸಾಲ್ಟನ್ನು ನೀವು ಕೆರೋಸಿನಲ್ಲಿ ಅಥವಾ ಪೆಟ್ರೋಲಲ್ಲಿ ಹಾಕಿದ್ರೆ ಅದು ಕರಗೋದಿಲ್ಲ. ಓಕೆ, ಅದನ್ನೇ ನಾವು ಸಾಲ್ಯುಬಿಲಿಟಿನಲ್ಲಿ ಓದ್ತಾ ಇರೋದು. ಅಯೋನಿಕ್ ಕಾಂಪೌಂಡ್ಸ್ ಅಂದರೆ ಸಾಲ್ಟ್ ಎಕ್ಸಾಂಪಲ್ ತೊಗೊಂಡು ಹೇಳಿದೆ. ಅಯೋನಿಕ್ ಕಾಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ನಾಟ್ ಸಾಲ್ಯುಬಲ್ ಇನ್ ಕೆರೋಸಿನ್ ಆ್ಯಂಡ್ ಪೆಟ್ರೋಲ್. ನೆಕ್ಸ್ಟ್, ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಅಯೋನಿಕ್ ಕಾಂಪೌಂಡ್ಸ್ ಜನರಲಿ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾವಾಗ? ವೆನ್ ದೇ ಆರ್ ಇನ್ ದ ಮೋಲ್ಟನ್ ಸ್ಟೇಟ್. ವೆರಿ ವೆರಿ ಇಂಪಾರ್ಟೆಂಟ್. Ionic compounds conduct electricity in the molten state, but they do not conduct electricity in the solid state. ಉಪ್ಪಿಗೆ, ಸಾಲ್ಟ್ಗೆ ನೀವು ಹೋಗಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ, ಸಾಲಿಡ್ ಸಾಲ್ಟ್ಗೆ ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಪಾಸ್. ಒಂದು ಬೌಲಲ್ಲಿ ಸಾಲ್ಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ವಾಟರ್, ಒಂದು 2 ಡ್ರಾಪ್ ವಾಟರ್ ಹಾಕಿ ಈಗ ನೀವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಿದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ ಅಂದರೆ ಸಾಲ್ಟ್ಗೆ ವಾಟರ್ ಹಾಕ್ತಾ ಇದ್ದಂಗೆ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗೋದನ್ನೇ ನಾವು ಮೋಲ್ಟನ್ ಸ್ಟೇಟ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ದ ಪ್ರಾಪರ್ಟೀಸ್. ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಯೋನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್, ಹಾರ್ಡ್ ಆ್ಯಂಡ್ ಬ್ರಿಟಲ್. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಉಪ್ಪನ್ನು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನೆನಪು ಬರುತ್ತೆ. ಆ್ಯಂಡ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ನಾಟ್ ಸಾಲ್ಯುಬಲ್ ಇನ್ ಕೆರೋಸಿನ್ ಆ್ಯಂಡ್ ಪೆಟ್ರೋಲ್. ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ವೆನ್ ದೇ ಆರ್ ಇನ್ ದ ಮೋಲ್ಟನ್ ಸ್ಟೇಟ್, ಕರಗಬೇಕಾದ್ರೆ. ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. They do not conduct electricity when they are in the solid state. Guys, hope ನಿಮಗೆ ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರಮ್ ದ ಲೆಸನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಡೆಫಿನೆಟ್ಲಿ ಏನೆಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ನಾನೀಗ ಮಾಡಿದ್ದೀನಿ, ನಿಮಗೆ ಆ ಕಾನ್ಸೆಪ್ಟಿಂದನೇ 100% ಕ್ವಶನ್ಸ್ ಕೇಳ್ತಾರೆ. ಕ್ವಶನ್ಸನ್ನ ಅನಲೈಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ಸನ್ನ ಅನಲೈಸ್ ಮಾಡಿ ಆನ್ಸರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಮಾಡಬೇಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ. Thank you so much for watching all my videos and supporting me. See you all in the next scoring package. Until then, take care. All the best for your examination. Prepare well.